ಹಾಯ್, ಎಲ್ಲರಿಗೂ ನಮಸ್ಕಾರ. ನಿತ್ಯ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭದ್ರವಾಯಿತು ಸ್ಟ್ರಾಂಗ್ ರೂಮಿನಲ್ಲಿ ಅಭ್ಯರ್ಥಿಗಳ ಭವಿಷ್ಯ. ಸ್ಟ್ರಾಂಗ್ ರೂಮ್ಗಳಿಗೆ ಪೊಲೀಸರ ಬಿಗಿ ಭದ್ರತೆ. ಪ್ರಜೆಗಳು ಚಲಾಯಿಸಿರುವ ಮತವನ್ನು ಪೊಲೀಸರಿಂದ ಹೇಗೆ ಭದ್ರಪಡಿಸಿದ್ದಾರೆ ಎಂಬುದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ನೀಡಿ. ಬನ್ನಿ ನೋಡೋಣ. ಮುಗಿಯಿತು ಮೊದಲ ಹಂತ. ಸ್ಟ್ರಾಂಗ್ ರೂಮಿನಲ್ಲಿ EVM ಭದ್ರ. EVMನ ವಿಸ್ತೃತ ರೂಪ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. 14 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಈ ಮತಯಂತ್ರದಲ್ಲಿದೆ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ 3 ಸ್ಟ್ರಾಂಗ್ ರೂಮ್ಗಳನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ. ಸ್ಟ್ರಾಂಗ್ ರೂಮ್ಗಳಿಗೆ 7 ಸುತ್ತಿನ ಕೋಟೆ ಮಾದರಿಯಲ್ಲಿ ಭದ್ರತೆಯನ್ನು ಪಡಿಸಿಕೊಂಡಿದ್ದಾರೆ. 3 ಹಂತದಲ್ಲಿ ಭದ್ರತೆ ಕಲ್ಪಿಸಿದ ಪೊಲೀಸರು. ಮೊದಲ ಹಂತದಲ್ಲಿ CISF, CRPF ಪಡೆಯಿಂದ ಭದ್ರತೆಯನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ. 2 ಹಂತದಲ್ಲಿ CAR, KSRP ತುಕಡಿಗಳ ನಿಯೋಜನೆಯನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ. 3ನೇ ಹಂತದಲ್ಲಿ ಸಿವಿಲ್ ಪೊಲೀಸರಿಂದ ಭದ್ರತಾ ವ್ಯವಸ್ಥೆ. ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಸೆಂಟ್ರಲ್ ಕ್ಷೇತ್ರದ ಸ್ಟ್ರಾಂಗ್ ರೂಮನ್ನು ಕೂಡ ಭದ್ರಪಡಿಸಿಕೊಂಡಿದ್ದಾರೆ. ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಉತ್ತರ ಕ್ಷೇತ್ರದ ಸ್ಟ್ರಾಂಗ್ ರೂಮನ್ನು ಕೂಡ ನಿರ್ಮಿಸಿದ್ದಾರೆ. SSMRV ಕಾಲೇಜಿನಲ್ಲಿ ದಕ್ಷಿಣ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಸ್ಥಾಪನೆಯನ್ನು ಮಾಡಿಕೊಂಡಿದ್ದಾರೆ. ಸ್ಟ್ರಾಂಗ್ ರೂಮ್ ಸುತ್ತ ಹದ್ದಿನ ಕಣ್ಣಿಡಲಿದೆ. CCTV ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಸ್ಟ್ರಾಂಗ್ ರೂಮ್ ಒಳಗೆ, ಹೊರಗೆ ಮತ್ತು ಗೇಟ್ಗಳಲ್ಲಿ CCTV ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. 1 ತಿಂಗಳು CCTV ದೃಶ್ಯ ಸ್ಟೋರೇಜ್ ಆಗುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರತಿ ಸ್ಟ್ರಾಂಗ್ ರೂಮ್ಗಳಿಗೆ 3 ಪಾಳಿಯಲ್ಲಿ ಒಂದೊಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಪ್ರತಿ ಪಾಳಿಗೆ 100ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ. ಜೂನ್ 4ರವರೆಗೆ ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮಿನಲ್ಲಿ ಭದ್ರವಾಗಿರುತ್ತದೆ. ಮತಯಂತ್ರ ಸೇರಿದ 14 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಈ ರೀತಿಯಲ್ಲಿ ಭದ್ರಪಡಿಸಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಹೊಸ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದ.